Friends, you have so far studied the accounting aspects of insolvency of a single partner by applying the rule in Garner versus Murray case. So, according to this, you see, when there are two solvent partners and one insolvent partner, Garner versus Murray decision is applicable. According to this decision, the loss arising out of insolvency of a partner is to be shared by the remaining partners in their capital ratio. Remaining partners means solvent partners. Okay. The next thing is, if there are two or more insolvent partners, suppose that there are four partners in a firm, out of four partners, two become insolvent, then what is to be done? Because here you see we cannot apply the decision in Garner versus Murray case, as it is applicable only when there is one insolvent partner and two or more solvent partners. But in this case, there are two insolvent partners, right? So when there are two insolvent partners, again the loss is to be shared by the remaining solvent partners in their capital ratio, but we don't use the decision in Garner versus Murray case in such a situation, and this is out of your syllabus. Okay. The next question is, right, if all the partners except one becomes insolvent. Okay. There are three partners, two of them have become insolvent and there is only one solvent partner. In that case also, the only solvent partner has to bear the loss arising out of the insolvency of all the partners. So friends, usually I tell in the class that partnership is the most dangerous form of a business organization, right? Because of the feature, one of the features of partnership is that there is unlimited liability. What do you mean by unlimited liability? If the assets of the firm are not sufficient to pay the debts of the firm, then the partner's private assets or personal assets would be liable to pay the debts of the firm. ಫರ್ಮಿನ ಸಾಲವನ್ನು ತೀರಿಸಲಿಕ್ಕೆ ಫರ್ಮಿನ ಆಸ್ತಿಗಳು ಸಾಕಾಗಿಲ್ಲ ಅಂಥೇಳಾದರೆ ಪಾರ್ಟ್ನರ್ಸು ತಮ್ಮ ಸ್ವಂತ ಆಸ್ತಿಯನ್ನು ಮಾರಿ ಆದರೂ ಫರ್ಮಿನ ಸಾಲವನ್ನು ತೀರಿಸಬೇಕಾಗತ್ತೆ. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆ್ಯಸ್ ಅನ್ಲಿಮಿಟೆಡ್ ಲಯಬಿಲಿಟಿ. ಈ ಅನ್ಲಿಮಿಟೆಡ್ ಲಯಬಿಲಿಟಿ ಏನಿದೆ ಪಾರ್ಟ್ನರ್ಶಿಪ್ನಲ್ಲಿ, ಇದು ಮೋಸ್ಟ್ ಡೇಂಜರಸ್, ರೈಟ್? ಉದಾಹರಣೆಗೆ ಸಪೋಸ್ ನೋಡ್ಕೊಳ್ಳಿ, ನೀವೇ ಯಾರ ಜೊತೆಗಾದರೂ ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ರಿ ಅಂತ ಇಟ್ಕೊಂಡಿರಿ, ರೈಟ್? ಪಾರ್ಟ್ನರ್ಸ್ ನಿಮ್ಮ ಉಳಿದ ಪಾರ್ಟ್ನರ್ಸ್ ಇನ್ಸಾಲ್ವೆಂಟ್ ಆಗಿಬಿಟ್ರು ಅಂತ ಹೇಳಾದರೆ ಫರ್ಮಿನ ಸಾಲವನ್ನು ತೀರಿಸಲಿಕ್ಕೆ ನಿಮ್ಮ ಅಪ್ಪ ಅಜ್ಜ ಮಾಡಿಟ್ಟಂಥ ಆಸ್ತಿಯನ್ನು ನೀವು ಮಾರಬೇಕಾದಂಥ ಪರಿಸ್ಥಿತಿನೂ ಬರಬಹುದು, ರೈಟ್? So this is one of the limitations of a partnership form of business organization. ಹಾಗಾಗಿ ರೈಟ್, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ರೈಟ್, ಪಾರ್ಟ್ನರ್ಶಿಪ್ಪನ್ನು ಮಾಡಬೇಕಿದ್ರೆ ಬಹಳ ಹುಷಾರಾಗಿ ಇರಿ. ಯಾಕೆ ಅಂತಂದರೆ ನಿಮ್ಮ ಪಾರ್ಟ್ನರ್ಸ್ ಏನಾದರೂ ಕೈ ಕೊಟ್ಟರು ಅಂತ ಹೇಳಾದರೆ, ನಾನು ಈಗಾಗಲೇ ಹೇಳಿದ್ನಲ್ಲ, ನಿಮ್ಮ ಆಸ್ತಿ ಮನೆ ಎಲ್ಲ ಹರಾಜಾಗುವಂತಹ ಪರಿಸ್ಥಿತಿ ಬರಬಹುದು. ಹಾಗಾಗಿ ಮೊದಲನೇದಾಗಿ ಪಾರ್ಟ್ನರ್ಶಿಪ್ಪನ್ನು ಮಾಡಬೇಡಿ. ಪಾರ್ಟ್ನರ್ಶಿಪ್ ಫಾರಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ನಲ್ಲಿ ಇದೊಂದು ದೊಡ್ಡ ಲಿಮಿಟೇಷನ್ನು. ಎರಡನೇದು, ಅಕಸ್ಮಾತ್ ನೀವೇನಾದರೂ ಪಾರ್ಟ್ನರ್ಶಿಪ್ಪನ್ನು ಮಾಡಿದ್ರಿ ಅಂತ ಇಟ್ಕೊಂಡಿರಿ ಅಥವಾ ಪಾರ್ಟ್ನರ್ಶಿಪ್ಪನ್ನು ಮಾಡಬೇಕು ಅಂತೇಳಿ ಇಟ್ಕೊಂಡ್ರೆ, ಒಂದು ಬಹಳ ಮುಖ್ಯವಾದಂಥ ಕೆಲಸ ನೀವು ಮಾಡಬೇಕಾಗಿದ್ದು ಅಂತಂದರೆ ನಿಮ್ಮ ಹೆಸರಿನಲ್ಲಿ ಯಾವುದೇ ಆಸ್ತಿ ಮನೆ ಇಲ್ಲದನ್ನು ನೋಡ್ಕೋಬೇಕು. ಆವಾಗ ಏನಾಗುತ್ತೆ, ಫರ್ಮ್ ಲಾಸ್ ಆದರೂ ಕೂಡ ನಿಮ್ಮ ಆಸ್ತಿ ಮನೆಗಳು ಸೇಫಾಗಿ ಇರ್ತದೆ, ರೈಟ್? ಸೊ ಈ ಒಂದು
ಅನ್ಲಿಮಿಟೆಡ್ ಲಯಬಿಲಿಟಿ ಫೀಚರ್ ಏನಿದೆ ಪಾರ್ಟ್ನರ್ಶಿಪ್ನಲ್ಲಿ, ಇದು ಒಂದು ದೊಡ್ಡ ಡ್ರಾಬ್ಯಾಕ್. ಹಾಗಾಗಿ ಈ ಒಂದು ಡ್ರಾಬ್ಯಾಕನ್ನು ತಡೆಯುವ ಸಲುವಾಗಿ ಇವಾಗ ಒಂದು ಹೊಸ ಪಾರ್ಟ್ನರ್ಶಿಪ್ ಆ್ಯಕ್ಟ್ ಬಂದಿದೆ, LLP ಅಂಥೇಳಿ ನಾವು ಅದನ್ನು ಕರಿತೀವಿ, ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಅಂಥೇಳಿ. ಸೊ ಈ ಫಾರಮ್ ಆಫ್ ಪಾರ್ಟ್ನರ್ಶಿಪ್ನಲ್ಲಿ ಪಾರ್ಟ್ನರ್ಸಿನ ಲಯಬಿಲಿಟಿ ಏನಿದೆ ಇದು ಲಿಮಿಟೆಡ್ ಆಗಿ ಇರುತ್ತೆ. ಲಿಮಿಟೆಡ್ ಆಗಿರೋದು ಅಂದ್ರೇನು, ಅಟ್ ದಿ ಮ್ಯಾಕ್ಸಿಮಮ್ ಫರ್ಮ್ ಲಾಸ್ನಲ್ಲಿ ಹೋಯಿತು ಅಂತ ಹೇಳಾದರೆ ಪಾರ್ಟ್ನರ್ ಹಾಕಿದಂತಹ ಬಂಡವಾಳ ಏನಿದೆ ಅದು ಹೋಗುತ್ತೆ, ಅವನ ಆಸ್ತಿ ಮನೆಗೆ ಏನೂ ಆಗಲ್ಲ. ರೈಟ್. ಆದರೆ ಈ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಕೂಡ ರೈಟ್ ನಿಮ್ಮ ಸಿಲೆಬಸ್ನಲ್ಲಿ ಇಲ್ಲ. ರೈಟ್, ಓನ್ಲಿ ನಾರ್ಮಲ್ ಪಾರ್ಟ್ನರ್ಶಿಪ್ ಅಥವಾ ಜನರಲ್ ಪಾರ್ಟ್ನರ್ಶಿಪ್ ಏನಿದೆ ಇದನ್ನು ಮಾತ್ರ ನಾವು ಸ್ಟಡಿ ಮಾಡ್ತೀವಿ. ಸ್ವಲ್ಪ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ ಬಗ್ಗೆ ಕೂಡ ಇದೊಂದು ಹೊಸ ಕಾನ್ಸೆಪ್ಟು, ಇದ್ರ ಬಗ್ಗೆ ಕೂಡ ನೀವು ತಿಳಿಸ್ಕೊಳ್ಳಿ. ಈಗ ಮುಂದಿನ ವಿಚಾರ ಅಂತಂದರೆ, ಸಪೋಸ್ ಒಂದು ಫರ್ಮ್ನಲ್ಲಿ ಇರುವಂತಹ ಎಲ್ಲ ಪಾರ್ಟ್ನರ್ಸು ಇನ್ಸಾಲ್ವೆಂಟ್ ಆದರು ಅಂತ ಇಟ್ಕೊಂಡಿರಿ. ಸಪೋಸ್ ದಟ್ ಆಲ್ ದ ಪಾರ್ಟ್ನರ್ಸ್ ವಿಲ್ ಬಿಕಮ್ ಇನ್ಸಾಲ್ವೆಂಟ್. ರೈಟ್, ಆಗ ಲಾಸನ್ನು ಯಾರು ಹೊತ್ಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಬರ್ತದೆ. ಹಿಂದೆ ನೋಡಿದ್ವಿ, ರೈಟ್, ಒಬ್ಬನೇ ಸಾಲ್ವೆಂಟ್ ಪಾರ್ಟ್ನರ್ ಇದ್ದರೂ ಕೂಡ ಉಳಿದೆಲ್ಲ ಲಾಸನ್ನು ಸಾಲ್ವೆಂಟ್ ಪಾರ್ಟ್ನರು ಹೊತ್ಕೊಳ್ಬೇಕು ಅಂತೇಳಿ. ಈಗ ಈ ಕೇಸ್ನಲ್ಲಿ ಎಲ್ಲರೂ ಇನ್ಸಾಲ್ವೆಂಟು, ಯಾರೂ ಸಾಲ್ವೆಂಟೇ ಇಲ್ಲ. ಹೀಗಾದಾಗ ಲಾಸನ್ನು ಯಾರು ಹೊತ್ಕೊಳ್ಬೇಕು ಅನ್ನುವಂತಹ ಪ್ರಶ್ನೆ ಬರ್ತದೆ. ರೈಟ್, ಯಾರು ಹೊತ್ಕೊಳ್ಬೇಕು? ಫರ್ಮಿಗೆ ಲಾಸ್ ಆಗಿದೆ, ರೈಟ್, ಈ ಲಾಸನ್ನು ಯಾರು ಹೊತ್ಕೊಳ್ಬೇಕು? ಆಲ್ ದ ಪಾರ್ಟ್ನರ್ಸ್ ಆರ್ ಇನ್ಸಾಲ್ವೆಂಟ್. ಇವಾಗ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಯಾರು ಫರ್ಮಿಗೆ ಸಾಲ ಕೊಟ್ಟಿರ್ತಾರಲ್ಲ ಆ ಸಾಲ ಕೊಟ್ಟವರು ಈ ಲಾಸನ್ನು ಹೊತ್ಕೊಳ್ಬೇಕಾಗತ್ತೆ. ರೈಟ್. ಸೊ ವೆನ್ ಆಲ್ ದ ಪಾರ್ಟ್ನರ್ಸ್ ಬಿಕಮ್ ಇನ್ಸಾಲ್ವೆಂಟ್, ಇಟ್ ಈಸ್ ದ ಕ್ರೆಡಿಟಾರ್ಸ್ who have lent money to the firm will have to bear the loss arising out of insolvency of all the partners. ಸೊ ಈ ಸಂದರ್ಭದಲ್ಲಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಹೇಗೆ ಇರುತ್ತೆ? ರೈಟ್, ಉಳಿದ ಥಿಯರಿಟಿಕಲ್ ಆಸ್ಪೆಕ್ಟ್ಸ್ಗಳನ್ನು ಮುಂದೆ ಅನ್ವೇಷ ಮೇಡಮ್ ನಿಮಗೆ ಕವರ್ ಮಾಡ್ತಾರೆ. ಜನರಲ್ಲಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ವೆನ್ ಆಲ್ ದ ಪಾರ್ಟ್ನರ್ಸ್, ಯಾವಾಗ ವೆನ್ ಆಲ್ ದ ಪಾರ್ಟ್ನರ್ಸ್ ಆರ್ ಇನ್ಸಾಲ್ವೆಂಟ್ ಅಂತೇಳಿ ಕರಿತೀವಿ, ಅಥವಾ ಇನ್ಸಾಲ್ವೆನ್ಸಿ ಆಫ್ ಎ ಫರ್ಮ್ ಇದ್ದಾಗ ಏನಾಗುತ್ತೆ ನೋಡಿ, ವೆನ್ ದ ಅಸೆಟ್ಸ್ ಆಫ್ ಎ ಫರ್ಮ್ ಟುಗೆದರ್ ವಿತ್ ಸರ್ಪ್ಲಸಸ್, ಇಫ್ ಎನಿ ಸರ್ಪ್ಲಸಸ್ ಅಂತಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ರಿಸರ್ವ್ಸ್ ಎಟ್ಸೆಟ್ರಾ, when the assets of a firm together with the surplus received from the private estate of insolvent partners are inadequate to meet the firm's liabilities, the firm is said to be insolvent. So the firm is said to be insolvent means all the partners are insolvent. Right? Okay. So when all the partners become insolvent, as I told you earlier, it is the creditors who have to bear the loss arising out of insolvency. That means the creditors will not receive the amount, full amount which is due to them. So the deficiency arising out of insolvency is to be borne by the creditors. Okay? ಇನ್ನು ಅಕೌಂಟಿಂಗ್ ಆಸ್ಪೆಕ್ಟ್ಸ್ಗೆ ಬಂದರೆ, ದೇರ್ ಆರ್ ಟೂ ಮೆಥಡ್ಸ್ ಆಫ್ ಅಕೌಂಟಿಂಗ್. ರೈಟ್, ಇದರಲ್ಲಿ ಒಂದನ್ನು ಮಾತ್ರ ನಾವು ಕಲಿಸ್ತೀವಿ ನಿಮಗೆ. ಸ್ಟೆಪ್ಸ್ ಹೇಗೆ ನೋಡಿ, ಹಿಂದೆ ಇದ್ದ ಹಾಗೆಯೇ, ರೈಟ್, ಯೂಶ್ವಲ್ಲಾಗಿ ನಾವು ಹಿಂದೆ ಮಾಡ್ತಾ ಇದ್ವಲ್ಲ, ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟನ್ನು ಮಾಡ್ತಾಯಿದ್ವಿ. ಈ ಅಕೌಂಟ್ಗಳು ಹಾಗೇ ಇರುತ್ತೆ. ಇದರ ಜೊತೆಗೆ ಪ್ರತಿ ಒಂದು ಲಯಬಿಲಿಟಿಗೆ ನೀವು ಒಂದು ಸಪರೇಟ್ ಅಕೌಂಟನ್ನು ಓಪನ್ ಮಾಡಬೇಕಾಗತ್ತೆ. ಅಂದರೆ ಸಪೋಸ್ ಪ್ರಾಬ್ಲಮ್ನಲ್ಲಿ ಕೊಟ್ಟಂತಹ ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ರೆಡಿಟಾರ್ಸ್ ಇದೆ, ಬಿಲ್ಸ್ ಪೇಯಬಲ್ ಇದೆ ಅಂತ ಇಟ್ಕೊಂಡಿರಿ. ಆಗ ನೀವೇನು ಮಾಡಬೇಕಾಗತ್ತೆ, ಕ್ರೆಡಿಟಾರ್ಸ್ ಅಕೌಂಟನ್ನು ಸಪ್ರೇಟಾಗಿ ಓಪನ್ ಮಾಡಬೇಕು, ಬಿಲ್ಸ್ ಪೇಯಬಲ್ ಅಕೌಂಟನ್ನು ಸಪ್ರೇಟಾಗಿ ಓಪನ್ ಮಾಡಬೇಕು. ಸೊ ಆಗ ಏನಾಗುತ್ತೆ ನೋಡಿ, ರಿಯಲೈಸೇಷನ್ ಅಕೌಂಟು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟು, ಕ್ಯಾಶ್ ಅಕೌಂಟು, ಕ್ರೆಡಿಟಾರ್ಸ್ ಅಕೌಂಟು, ಬಿಲ್ಸ್ ಪೇಯಬಲ್ ಅಕೌಂಟು, ಇದರ ಜೊತೆಗೆ ಇನ್ನೊಂದು ಹೊಸ ಅಕೌಂಟನ್ನು ಓಪನ್ ಮಾಡಬೇಕು, ವಿಚ್ ಈಸ್ ಕಾಲ್ಡ್ ಆ್ಯಸ್ ಡೆಫಿಷಿಯನ್ಸಿ ಅಕೌಂಟ್.
ಅರ್ಥ ಆಯ್ತಾ? ರೈಟ್. ಸೊ ದಿ ಅಕೌಂಟ್ಸ್ ಟು ಬಿ ಓಪನ್ಡ್ ಆರ್ realization account, partners capital account, and for each liability, outside liability, a separate account. Right. ಔಟ್ಸೈಡ್ ಲೈಬಿಲಿಟೀಸ್ ಸಾಮಾನ್ಯವಾಗಿ ನಿಮಗೆ ಇರುವಂಥದ್ದು ಅಂದರೆ ಕ್ರೆಡಿಟಾರ್ಸ್ ಇರುತ್ತೆ, ಬಿಲ್ಸ್ ಪೇಯಬಲ್ ಇರುತ್ತೆ, ಅಥವಾ ಕ್ರೆಡಿಟಾರ್ಸು ಬ್ಯಾಂಕ್ ಲೋನ್ ಇರ್ಬೋದು. ರೈಟ್. ಸೊ ಫಾರ್ ಈಚ್ ಔಟ್ಸೈಡ್ ಲೈಬಿಲಿಟಿ ಯು ಹ್ಯಾವ್ ಟು ಪ್ರಿಪೇರ್ ಎ ಸೆಪರೇಟ್ ಅಕೌಂಟ್. ಹಾಗೂ ಕೊನೆಯಲ್ಲಿ ಯು ಹ್ಯಾವ್ ಟು ಓಪನ್ ಒನ್ ಅಕೌಂಟ್ ಕಾಲ್ಡ್ ಆಸ್ ಡೆಫಿಷಿಯನ್ಸಿ ಅಕೌಂಟ್. ಈಗ ರಿಯಲೈಸೇಷನ್ ಅಕೌಂಟನ್ನು ಯಾವ ರೀತಿಯಲ್ಲಿ ಮಾಡಬೇಕು, ಏನು ವ್ಯತ್ಯಾಸ ಆಗುತ್ತೆ ಇದರಲ್ಲಿ ಅನ್ನೋದನ್ನು ಗಮನಿಸೋಣ. ಆ್ಯಸ್ ಯೂಶುವಲ್ ದಿ ಅಸೆಟ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಟು ದ ಡೆಬಿಟ್ ಸೈಡ್ ಆಫ್ ರಿಯಲೈಸೇಷನ್ ಅಕೌಂಟ್. ಸಿಮಿಲರ್ಲಿ ಹಿಂದೆ ಏನು ಮಾಡ್ತಿದ್ವಿ ನೋಡಿ, ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್ ಈ ಥರದ ಲಯಬಿಲಿಟಿ ಇದ್ದರೆ ಅದನ್ನು ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡ್ಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ವಿ. ಆದರೆ ಇನ್ಸಾಲ್ವೆನ್ಸಿ ಆಫ್ ಆಲ್ ಪಾರ್ಟ್ನರ್ಸ್ ಇದ್ದಾಗ ಈ ಲಯಬಿಲಿಟೀಸನ್ನು ನೀವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬಾರದು. ಈ ಲಯಬಿಲಿಟೀಸ್ ಏನಿದೆ ಅದಕ್ಕಾಗಿ ನಾವು ಸೆಪರೇಟ್ ಅಕೌಂಟನ್ನು ಓಪನ್ ಮಾಡಿದ್ದೀವಿ ನೋಡಿ, ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಅಂಡರ್ಸ್ಟುಡ್? ಫಾರ್ ಎಕ್ಸಾಂಪಲ್, ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಎರಡಿದೆ ಅಂತ ಇಟ್ಕೊಂಡಿರಿ. ಹಿಂದೆ ಇನ್ಸಾಲ್ವೆನ್ಸಿ ಆಫ್ ಸಿಂಗಲ್ ಪಾರ್ಟ್ನರನ್ನು ನಾವು ಸ್ಟಡಿ ಮಾಡಿದಾಗ ಏನು ಮಾಡ್ತಿದ್ವಿ, ಇದನ್ನು ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತಿದ್ವಿ. ಆದರೆ ಈಗ ಇನ್ಸಾಲ್ವೆನ್ಸಿ ಆಫ್ ಆಲ್ ಪಾರ್ಟ್ನರ್ಸ್ ಇದ್ದಾಗ ಈ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಬ್ಯಾಲೆನ್ಸ್ ಏನಿದೆ ಇದನ್ನು ರಿಯಲೈಸೇಷನ್ ಅಕೌಂಟಿನ ಕ್ರೆಡಿಟ್ ಸೈಡಿಗೆ ಹಾಕಬಾರದು. ಬದಲಾಗಿ ಅದನ್ನು ಕ್ರೆಡಿಟಾರ್ಸ್ ಅಕೌಂಟ್ ಮತ್ತು ಬಿಲ್ಸ್ ಪೇಯಬಲ್ ಅಕೌಂಟ್ ಓಪನ್ ಮಾಡಿರ್ತೀರಲ್ಲ, ಆ ಅಕೌಂಟಿನಲ್ಲಿ ಕ್ರೆಡಿಟ್ ಸೈಡಿಗೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ ತಗೊಳ್ಬೇಕು. ಐ ಹೋಪ್ ಯು ಅಂಡರ್ಸ್ಟುಡ್. ಇನ್ನು ಉಳಿದ ಹಾಗೆ ಅಸೆಟ್ಸ್ ರಿಯಲೈಸ್ಡ್ಗೆ ಎಂಟ್ರಿ ಸೇಮ್. ರಿಯಲೈಸೇಷನ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡ್ಗೆ ಬೈ ಕ್ಯಾಶ್ ಅಂತೇಳಿ ಬರಿತೀವಿ. ಹಾಗೆಯೇ ಎಕ್ಸ್ಪೆನ್ಸಸ್ ಆನ್ ರಿಯಲೈಸೇಷನ್ ಇದ್ದರೆ ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಸೈಡ್ಗೆ ಟು ಕ್ಯಾಶ್ ಅಂತೇಳಿ ಬರಿತೀವಿ. ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಇದೆ, ಆದರೆ ಅದನ್ನು ನಾವು ರಿಯಲೈಸೇಷನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಲ್ಲ. ಹಾಗಾಗಿ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ಗೆ ಪೇಮೆಂಟ್ ಮಾಡಿದ್ದನ್ನು ಕೂಡ ನಾವು ರಿಯಲೈಸೇಷನ್ ಅಕೌಂಟಿನ ಡೆಬಿಟ್ ಸೈಡಿಗೆ ತೋರಿಸಬಾರ್ದು. ರೈಟ್. ಇನ್ ಎ ನಟ್ಶಲ್, ರಿಯಲೈಸೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಿದ್ರೆ ಲಯಬಿಲಿಟೀಸನ್ನು ಕ್ರೆಡಿಟ್ ಸೈಡಿಗೆ ಟ್ರಾನ್ಸ್ಫರ್ ಮಾಡಬಾರ್ದು, ಡೆಬಿಟ್ ಸೈಡಿಗೆ ಅದಕ್ಕೆ ಪೇಮೆಂಟ್ ಮಾಡಿದ್ದನ್ನು ಕೂಡ ತೋರಿಸಬಾರ್ದು. ಅದಿಷ್ಟು ಬಿಟ್ಟರೆ ಉಳಿದಿದ್ದೆಲ್ಲ ಎಂಟ್ರೀಸು ಹಿಂದೆ ಹೇಗಿತ್ತೋ ಹಾಗೇ ಇರುತ್ತೆ. ಇಷ್ಟು ಮಾಡಿದ ನಂತರ ರಿಯಲೈಸೇಷನ್ ಅಕೌಂಟನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸನ್ನು ಆ್ಯಸ್ ಯೂಶುವಲ್ ಎಲ್ಲ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋದಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಇದಾದ ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಸ್ ಯೂಶುವಲ್ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಥವಾ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇರುತ್ತೆ. ಓಪನಿಂಗ್ ಬ್ಯಾಲೆನ್ಸು ಅಥವಾ ಕ್ಯಾಪಿಟಲ್ ಬ್ಯಾಲೆನ್ಸ್ ಆನ್ ದ ಡೇಟ್ ಆಫ್ ಡಿಸಲ್ಯೂಷನ್. ಇದಕ್ಕೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು, ರಿಸರ್ವ್ಸ್ ಏನಿದ್ರೆ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಆ್ಯಸ್ ಯೂಶುವಲ್ ರಿಯಲೈಸೇಷನ್ ಪ್ರಾಫಿಟ್ ಆರ್ ಲಾಸನ್ನು ರೆಕಾರ್ಡ್ ಮಾಡಬೇಕು. ಮಾಡಿದ ನಂತರ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡಿದಾಗ ಬ್ಯಾಲೆನ್ಸ್ ಏನು ಬರುತ್ತೆ, ಹಿಂದೆ ಆದರೆ ಏನು ಮಾಡ್ತಿದ್ರಿ ನೋಡಿ, ಡೆಬಿಟ್ ಬ್ಯಾಲೆನ್ಸ್ ಇದೆ ಅಂತಂದರೆ ಅದನ್ನು ಸಾಲ್ವೆಂಟ್ ಪಾರ್ಟ್ನರ್ಸಿಗೆ ನೀವು ಟ್ರಾನ್ಸ್ಫರ್ ಮಾಡ್ತಿದ್ರಿ. ಸಾಲ್ವೆಂಟ್ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟಿಗೆ ಕ್ಯಾಪಿಟಲ್ ರೇಷಿಯೋದಲ್ಲಿ ಟ್ರಾನ್ಸ್ಫರ್ ಮಾಡ್ತಿದ್ರಿ. ಸರ್ಪ್ಲಸ್ ಕ್ಯಾಪಿಟಲ್ ಇದೆ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್ ಇದೆ ಅಂತಂದರೆ ಡೆಬಿಟ್ ಸೈಡ್ಗೆ ಟು ಕ್ಯಾಶ್ ಆರ್ ಬ್ಯಾಂಕ್ ಅಂತೇಳಿ ಮಾಡಿ ಅದೆಷ್ಟು ಹಣವನ್ನು ಕೊಡ್ತಿದ್ರಿ. ಇಲ್ಲಿ ಇದು ಚೇಂಜ್ ಆಗುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಆರ್ ಟು ಬಿ ಬ್ಯಾಲೆನ್ಸ್ಡ್ ಆ್ಯಂಡ್ ದ ಬ್ಯಾಲೆನ್ಸ್ ಇನ್ ದ ಕ್ಯಾಪಿಟಲ್ ಅಕೌಂಟ್, ದ ಬ್ಯಾಲೆನ್ಸ್ ಮೇ ಬಿ ಡೆಬಿಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್, ಈಸ್ ಟು ಬಿ ಟ್ರಾನ್ಸ್ಫರ್ಡ್ ಟು ದ ಸ್ಪೆಷಲಿ ಓಪನ್ಡ್ ಅಕೌಂಟ್ ಡೆಫಿಷಿಯನ್ಸಿ ಅಕೌಂಟ್. ಅರ್ಥ ಆಯ್ತಾ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನಲ್ಲಿ ಆಫ್ಟರ್ ಮೇಕಿಂಗ್ ಆಲ್ ದ ಎಂಟ್ರೀಸ್, ರೈಟ್, ದ ಬ್ಯಾಲೆನ್ಸ್ ಲೆಫ್ಟ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಟು ಡೆಫಿಷಿಯನ್ಸಿ ಅಕೌಂಟ್. ಕ್ಲಿಯರ್? ಓಕೆ. ಇದಿಷ್ಟಾದ ಮೇಲೆ
ಕ್ಯಾಶ್ ಅಕೌಂಟಿಗೆ ನೀವು ಬರಬೇಕು. ಕ್ಯಾಶ್ ಅಕೌಂಟ್ನಲ್ಲಿ ಎಲ್ಲ ಎಂಟ್ರೀಸನ್ನು ಮಾಡಿಕೊಂಡ ನಂತರ ಕ್ಯಾಶ್ ಎಷ್ಟು ಉಳಿದಿದೆ ಅನ್ನೋದನ್ನು ನೋಡಬೇಕು. ಯೂಶ್ವಲಿ ಏನಾಗಿರುತ್ತೆ ಅಂದರೆ ಕ್ಯಾಶ್ ಅವೈಲಬಲ್ ಈಸ್ ಇನ್ಸಫಿಷಿಯೆಂಟ್ ಟು ಪೇ ದ ಲಯಬಿಲಿಟೀಸ್. ಅರ್ಥ ಆಯ್ತಾ ನಾನು ಹೇಳಿದ್ದು? ಕ್ಯಾಶ್ ಅವೈಲಬಲ್ ಈಸ್ ಇನ್ಸಫಿಷಿಯೆಂಟ್ ಟು ಪೇ ದ ಔಟ್ಸೈಡ್ ಲಯಬಿಲಿಟೀಸ್, ದಟ್ ಈಸ್ ಕ್ರೆಡಿಟಾರ್ಸ್, ಬಿಲ್ಸ್ ಪೇಯಬಲ್ ಎಟ್ಸೆಟ್ರಾ. ರೈಟ್? ಹಾಗಾಗಿ ನೀವು ಕ್ಯಾಶ್ ಅಕೌಂಟ್ನಲ್ಲಿ ಎಲ್ಲ ಎಂಟ್ರೀಸನ್ನು ಮಾಡ್ಕೊಂಡ ನಂತರ ವಾಟ್ ಈಸ್ ದ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅವೈಲಬಲ್ ಅನ್ನೋದನ್ನು ಹೊರಗಡೆ ಎಲ್ಲಾದರೂ ನೋಟ್ ಮಾಡಿ ಇಟ್ಕೊಂಡಿರಬೇಕು. ದಟ್ ಈಸ್ ದ ಅಮೌಂಟ್ ಆಫ್ ಕ್ಯಾಶ್ ಅವೈಲಬಲ್. ರೈಟ್? ಈ ಅವೈಲಬಲ್ ಕ್ಯಾಶ್ ಏನಿದೆ ಇದನ್ನು ನೀವು ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಅಥವಾ ಔಟ್ಸೈಡ್ ಲಯಬಿಲಿಟೀಸ್ ಏನಿದೆ ಇವರಿಗೆ ಹಂಚಬೇಕು. ಯಾವ ರೇಷಿಯೋದಲ್ಲಿ? ಇನ್ ದ ರೇಷಿಯೋ ಆಫ್ ದೇರ್ ಫೈನಲ್ ಕ್ಲೈಮ್ಸ್. ಅಂದರೆ ಅವರಿಗೆ ಕೊಡಬೇಕಾದಂತಹ ಹಣ ಎಷ್ಟಿದೆ ಆ ರೇಷಿಯೋದಲ್ಲಿ ಹಂಚಬೇಕು. ಅಂಡರ್ಸ್ಟುಡ್? ಫಾರ್ ಎಕ್ಸಾಂಪಲ್, ಕ್ರೆಡಿಟಾರ್ಸ್ 20,000 ಇದೆ, ಬಿಲ್ಸ್ ಪೇಯಬಲ್ 10,000 ಇದೆ ಅಂದರೆ ಆಗ ಫೈನಲ್ ಕ್ಲೈಮ್ ರೇಷಿಯೋ ಬಿಟ್ವೀನ್ ಕ್ರೆಡಿಟಾರ್ಸ್ ಆ್ಯಂಡ್ ಬಿಲ್ಸ್ ಪೇಯಬಲ್ ಈಸ್ 2:1. ಸೊ ಈ ಅವೈಲಬಲ್ ಕ್ಯಾಶನ್ನು 2:1ನಲ್ಲಿ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ಗೆ ಡಿಸ್ಟ್ರಿಬ್ಯೂಷನ್ ಮಾಡಬೇಕು, ಹಂಚಬೇಕು. ರೈಟ್? ಸೊ ಹಂಚಿದಾಗ ಎಂಟ್ರಿ ಏನಾಗುತ್ತೆ? ಕ್ರೆಡಿಟಾರ್ಸ್ ಅಕೌಂಟ್ ಡೆಟಾರ್, ಬಿಲ್ಸ್ ಪೇಯಬಲ್ ಅಕೌಂಟ್ ಡೆಟಾರ್ ಟು ಕ್ಯಾಶ್ ಅಕೌಂಟ್ ಆಗುತ್ತೆ. ರೈಟ್? ಕ್ಯಾಶ್ ಅಕೌಂಟ್ನಲ್ಲಿ ಕ್ರೆಡಿಟ್ ಸೈಡಿಗೆ ಇರುವಂಥ ಬ್ಯಾಲೆನ್ಸನ್ನು ಹಂಚುತ್ತೀರಾ. ಈಗ ಹಂಚಿದ ನಂತರ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಅಕೌಂಟ್ನಲ್ಲಿ ನೀವು ಟು ಕ್ಯಾಶ್ ಎಂಟ್ರಿಯನ್ನು ಮಾಡಬೇಕು. ಎಷ್ಟು ಅಮೌಂಟ್ ಅವ್ರಿಗೆ ಹಂಚಿಕೆ ಆಗಿದೆ ಅದನ್ನು ಹಾಕಬೇಕು. ಆಮೇಲೆ ಕ್ರೆಡಿಟಾರ್ಸ್ ಮತ್ತು ಬಿಲ್ಸ್ ಪೇಯಬಲ್ ಅಕೌಂಟ್ನಲ್ಲಿ ಬ್ಯಾಲೆನ್ಸ್ ಉಳಿಯುತ್ತೆ. ಈ ಬ್ಯಾಲೆನ್ಸನ್ನು ಕೂಡ ನೀವು ಡೆಫಿಷಿಯನ್ಸಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ದ ಬ್ಯಾಲೆನ್ಸ್ ರಿಮೈನಿಂಗ್ ಇನ್ ಕ್ರೆಡಿಟಾರ್ಸ್ ಅಕೌಂಟ್ ಆಸ್ ವೆಲ್ ಆಸ್ ಇನ್ ಬಿಲ್ಸ್ ಪೇಯಬಲ್ ಅಕೌಂಟ್ ಆ್ಯಂಡ್ ಇನ್ ಅದರ್ ಲಯಬಿಲಿಟೀಸ್ ಅಕೌಂಟ್ ಆರ್ ಟು ಬಿ ಟ್ರಾನ್ಸ್ಫರ್ಡ್ ಟು ಡೆಫಿಷಿಯನ್ಸಿ ಅಕೌಂಟ್. ಡೆಫಿಷಿಯನ್ಸಿ ಅಕೌಂಟ್ನಲ್ಲಿ ಇದೆಲ್ಲ ಕರೆಸ್ಪಾಂಡಿಂಗ್ ಎಂಟ್ರೀಸನ್ನು ಮಾಡಿಕೊಂಡ ನಂತರ ಡೆಫಿಷಿಯನ್ಸಿ ಅಕೌಂಟ್ ಏನಿದೆ ಇದು ಕ್ಲೋಸ್ ಆಗುತ್ತೆ. ದಟ್ ಮೀನ್ಸ್ ಡೆಫಿಷಿಯನ್ಸಿ ಅಕೌಂಟ್ ಟ್ಯಾಲಿ ಆಗಬೇಕು. ಅದು ಟ್ಯಾಲಿ ಆಯಿತು ಅಂತಂದರೆ ನೀವು ಮಾಡಿದಂತಹ ಪ್ರಾಬ್ಲಮ್ಮು ಸರಿಯಾಗಿದೆ ಅಂಥೇಳಿ ಅರ್ಥ. ಓಕೆ, ಮತ್ತೊಮ್ಮೆ ಅಕೌಂಟಿಂಗ್ ಪ್ರೊಸೀಜರ್ ಏನಿದೆ ಇದನ್ನು ಬ್ರೀಫಾಗಿ ನಾನು ಹೇಳ್ತಾ ಇದ್ದೀನಿ. ರಿಯಲೈಸೇಷನ್ ಅಕೌಂಟ್ ಈಸ್ ಟು ಬಿ ಪ್ರಿಪೇರ್ಡ್ ವಿತೌಟ್ ಟ್ರಾನ್ಸ್ಫರಿಂಗ್ ದ ಲಯಬಿಲಿಟೀಸ್. As the liabilities are not transferred to realization account, payment made towards the liabilities should also be not recorded. You should not record the amount paid to the liabilities in the realization account. The liabilities are to be transferred to their respective accounts. Right? Then all the remaining entries, assets realized, realization expenses, etc. are to be made in the realization account. Realization account is to be balanced and the balance should be transferred to capital accounts. Capital accounts are prepared in the usual manner, right? Then the balance remaining in the capital accounts are to be transferred to the deficiency account. The balance may be debit balance or credit balance, it is irrelevant. Okay? Then you have to come to cash account. After making all the entries, you should find out what is the final balance of cash available, and this available amount is to be distributed among the creditors in their ratio, in their claims ratio, in the ratio of their final claims, right? And after making the payment to creditors and bills payable, etc., the balance remaining in those accounts are to be transferred to deficiency account, and ultimately the deficiency account closes with the nil balance. That means the total on both the sides of deficiency account will be the same. This is the accounting procedure, and tomorrow we shall take up a problem, right, to make you understand these things, right? Thank you very much. Have a good day.